ಬಿಗ್ ಬಾಸ್ ಸೀಸನ್ 11ರ 8ನೇ ವಾರ ಯಶಸ್ವಿಯಾಗಿ ಮುಗಿಸಿ 9ನೇ ವಾರಕ್ಕೆ ಕಾಲಿಡುತ್ತಿದೆ. ಯಮುನಾ, ರಂಜಿತ್, ಲಾಯರ್ ಜಗದೀಶ್, ಮಾನಸ, ಅನುಷಾರೆ ಈಗಾಗಲೇ ಹೊರಬಂದಿರುವ ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ 3 ಸ್ಪರ್ಧಿಗಳು ಒಳಗೆ ಹೋಗಿದ್ದಾರೆ. ಸರಿಗಮಪ ಹನುಮಂತು, ಶೋಭಾ ಶೆಟ್ಟಿ ಹಾಗೂ ರಜತ್ ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡಿದ್ದಾರೆ. ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋದು ಹಲವು ಜನರ ಕನಸು. ಒಮ್ಮೆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದರೆ ಅವರ ಜನಪ್ರಿಯತೆ ಮತ್ತಷ್ಟು ಹೆಚ್ಚಾಗುತ್ತೆ. ಹೊಸ ಆಫರ್ಗಳು ಬರುತ್ತವೆ. ಈ ಕಾರಣಕ್ಕೆ ಬಿಗ್ ಬಾಸ್ ಮನೆಗೆ ಹೋಗುವ ಅವಕಾಶ ಸಿಗಲಿ ಅಂತ ಬಯಸ್ತಾರೆ. ಹಾಗಂತ ಇಲ್ಲಿಗೆ ಹೋದವರಿಗೆ ಕೇವಲ ಜನಪ್ರಿಯತೆ ಅಷ್ಟೇ ಸಿಗುವುದಿಲ್ಲ, ಮನೆಯೊಳಗೆ ಇದ್ದಿದ್ದಕ್ಕೆ ಹಣ ಕೂಡ ಸಿಗುತ್ತೆ. ಎಸ್, ಬಿಗ್ ಬಾಸ್ ಗೆದ್ದರೆ 50 ಲಕ್ಷ ರೂಪಾಯಿ ಹಣದ ಜೊತೆಗೆ ಪ್ರತಿ ವಾರಕ್ಕೆ ಇಂತಿಷ್ಟು ಸಂಭಾವನೆ ಸಿಗುತ್ತೆ. ಮೊದಲೇ ಚರ್ಚೆ ಮಾಡಿದ್ದಷ್ಟು ಹಣವನ್ನು ಅವರು ಎಷ್ಟು ವಾರ ಮನೆಯೊಳಗೆ ಇರ್ತಾರೋ ಅಷ್ಟು ದಿನವೂ ಸಂಭಾವನೆ ಸಿಗುತ್ತೆ. ಸದ್ಯ ಬಿಗ್ ಬಾಸ್ನಲ್ಲಿ ಅತಿ ಕಡಿಮೆ ಹಣ ಸಿಕ್ಕಿದ ಸ್ಪರ್ಧಿ ಯಾರು ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡುತ್ತಿದೆ. ಹಾಗಿದ್ರೆ ಆ ಸ್ಪರ್ಧಿ ಯಾರು ತಿಳಿಯೋಣ. ಬಿಗ್ ಬಾಸ್ ಮನೆಯೊಳಗೆ ಸುಮಾರು 17 ಮಂದಿ ಪ್ರವೇಶ ಮಾಡಿದ್ರು. ಅವರಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಸಂಭಾವನೆ ಫಿಕ್ಸ್ ಮಾಡಿರುತ್ತೆ. 17 ಮಂದಿನೂ ಅವರವರ ಜನಪ್ರಿಯತೆಯನ್ನ ಮನದಲ್ಲಿ ಇಟ್ಕೊಂಡು ವಾರಕ್ಕಿಷ್ಟು ಸಂಭಾವನೆ ಎಂದು ಆಫರ್ ಕೊಡಲಾಗುತ್ತೆ. ಆ ಹಂತದಲ್ಲಿ ಚಾನೆಲ್ ಜೊತೆ ಸ್ಪರ್ಧಿಗಳು ಒಪ್ಪಂದ ಮಾಡಿಕೊಂಡು ಸಂಭಾವನೆಯನ್ನ ಪಡೆಯಬಹುದು. ಈ ಬಾರಿ ಅತಿ ಹೆಚ್ಚು ಸಂಭಾವನೆಯನ್ನ ಸತ್ಯ ಧಾರಾವಾಹಿ ಖ್ಯಾತಿಯ ಗೌತಮಿ ಜಾಧವ್ ಅವರಿಗೆ ನೀಡಲಾಗಿದೆ ಎಂಬ ಸುದ್ದಿ ಹರಿದಾಡಿತ್ತು. ಈಗ ಅತಿ ಕಡಿಮೆ ಸಂಭಾವನೆ ಯಾರಿಗೆ ಸಿಕ್ಕಿದೆ ಅನ್ನುವುದು ಚರ್ಚೆಯಾಗುತ್ತಿದೆ. ಈಗ ಮನೆಯೊಳಗೆ ಇರುವ ಸ್ಪರ್ಧಿಗಳ ಪೈಕಿ ಯೂಟ್ಯೂಬರ್ ಹಾಗೂ ಕಾಮಿಡಿಯನ್ ಧನರಾಜ್ಗೆ ಕಡಿಮೆ ಸಂಭಾವನೆ ಸಿಕ್ಕಿದೆ ಎನ್ನಲಾಗುತ್ತಿದೆ. 8 ವಾರ ಬಿಗ್ ಬಾಸ್ ಮನೆಯಲ್ಲಿ ಯಶಸ್ವಿಯಾಗಿ ಪೂರೈಸಿರುವ ಧನರಾಜ್ಗೆ 1000 ಲೆಕ್ಕದಲ್ಲಿ ಸಂಭಾವನೆ ಪಡೆಯುತ್ತಿದ್ದಾರೆ ಎಂದು ಚರ್ಚೆ ಕೂಡ ಆಗುತ್ತಿದೆ. ಒಂದು ವಾರಕ್ಕೆ ಧನರಾಜ್ 30,000 ರೂಪಾಯಿ ಸಂಭಾವನೆ ಸಿಗುತ್ತಿದ್ದು ಈಗಾಗಲೇ 8 ವಾರಗಳನ್ನು ಪೂರೈಸಿದ್ದಾರೆ. ಹೀಗಾಗಿ ಅವರಿಗೆ ವಾರಕ್ಕೆ 30,000ದಂತೆ 8 ವಾರಗಳಲ್ಲಿ 2,40,000 ರೂಪಾಯಿ ಸಂಭಾವನೆ ಸಿಗಬಹುದು ಎಂದು ಅಂದಾಜು ಮಾಡಲಾಗಿದೆ. ಈ ಬಗ್ಗೆ ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಧನರಾಜ್ ಕುಟುಂಬ ಆಗಲಿ ಬಹಿರಂಗಪಡಿಸಿಲ್ಲ. ಇದು ಕಿರುತೆರೆ ವಲಯದಲ್ಲಿ ಆಗುತ್ತಿರುವ ಚರ್ಚೆ ಅಷ್ಟೇ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಇಂಥದೊಂದು ಚರ್ಚೆ ಆಗುತ್ತಿದೆ. ಸದ್ಯ ಧನರಾಜ್ ಆಚಾರ್ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರನ್ನ ರಂಜಿಸುತ್ತಿದ್ದಾರೆ. ಧನರಾಜ್ ಹಾಗೂ ಹನುಮಂತ ಜೋಡಿ ವೀಕ್ಷಕರಿಗೆ ಮನೋರಂಜನೆಯನ್ನ ನೀಡುತ್ತಿದೆ. ಆರಂಭದ ದಿನಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹೊಂದಿಕೊಳ್ಳುವುದಕ್ಕೆ ಕಷ್ಟ ಪಡ್ತಿದ್ರು. ಆದರೆ ಈಗ ಹನುಮಂತನ ಜೊತೆ ಸೇರಿ ಮನೋರಂಜನೆಯನ್ನ ನೀಡುತ್ತಿದ್ದಾರೆ. ಇನ್ನು ಕೆಲವು ವಾರ ಬಿಗ್ ಬಾಸ್ ಮನೆಯೊಳಗೆ ಇರ್ತಾರೆ ಅಂತ ವೀಕ್ಷಕರು ಭವಿಷ್ಯ ನೋಡುತ್ತಿದ್ದಾರೆ. ನಿಮ್ಮ ಪ್ರಕಾರ ಅವರು ಯಾವ ವಾರ ಹೊರಗಡೆ ಬರಬಹುದು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.